ಹಲೋ ಎವ್ರಿವಾನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಅವಲಕ್ಕಿಯಿಂದ ಟೀ ಕಾಫಿ ಜೊತೆ 5 ನಿಮಿಷಕ್ಕೆ ರೆಸಿಪಿ ಮಾಡತ್ತೀನಿ ನೋಡ್ರಿ. ನಾನು ಈಗ ಒಂದು ಸಣ್ಣ ಬೌಲ್ ಒಳಗೆ ನಾನು ತೊಯ್ಸಚ್ಚು ಅವಲಕ್ಕಿ ತೊಗೊಂಡೇನ್ರಿ. ಇದಕ್ಕೆ ಮೀಡಿಯಮ್ ಸೈಜ್ ಅವಲಕ್ಕಿ ಅಂತಾರೆ. ಈಗ ಇದನ್ನು ಕಡ್ಡಿ ಕಸ ಇರ್ತೈತಲ್ಲ ಅದನ್ನೆಲ್ಲ ಸಣ್ಣಸ್ಕೊಂಡು ತೊಗೊಂಡು ಬಂದೀನಿ. ಈಗ ಇದನ್ನು 1-2 ಸತಿ ನೀರು ಹಾಕಿ ತೊಳ್ಕೊಂಬಿಡೋಣ್ರಿ. ತೊಳ್ಕೊಂಡು ನೀರೆಲ್ಲ ಕ್ಲೀನಾಗಿ ಬಸದು ತೊಗೊಂಡು ಬಂದೆ ನೋಡ್ರಿ. ಈಗ ನೋಡ್ರಿ ಈ ರೀತಿ ಎಲ್ಲ ಪೂರ ನೀರೆಲ್ಲ ಬಸ್ಕೊಂಬರ್ಬೇಕ್ರಿ. ಆಮೇಲೆ ಇದಕ್ಕೆ ನಾನೀಗ ಒಂದು ಕೈ ಒಳಗೆ ನೀರು ತೊಗೊಂಡು ಒಂದು ಸ್ವಲ್ಪ ಈ ರೀತಿ ಚುಮ್ಮಕ್ಕೆ ಹೊಡಿತೀನಿ. ನಾನು ತೋರ್ಸಾತಿಲ್ಲ. ಈ ರೀತಿ ಕೈ ಒಳಗೆ ತೊಗೊಂಡು ಹಾಕೋರಿ. ಒಮ್ಮಕ್ಲೆ ಜಾಸ್ತಿ ಹಾಕೊಂಡ್ಬಿಡ್ಬೇಡ್ರಿ, ಯಾಕಂದ್ರೆ ಭಾಳ ಸಾಫ್ಟಾಗಿ ಮೆತ್ತಗೆ ಆಗ್ಬಿಡ್ತೈತೆ ಅವಲಕ್ಕಿ. ನಮಗೊಂದು ಸ್ವಲ್ಪ ನೆನಿಬೇಕಷ್ಟೇ ರೀ ಅವಲಕ್ಕಿ. ಈಗ ಇದು ಅವಲಕ್ಕಿ ನೆಂದೈತೆ ನೋಡ್ರಿ. ಪೂರ್ತಿ ಹಿಂಗೆ ಒಣ ಆಗಿರ್ಬೇಕು, ನಮ್ಗೆ ನೀರಾಗಿರ್ಬಾರ್ದು ಅವಲಕ್ಕಿ. ಈಗ ನೋಡ್ರಿ ಕೈ ಒಳಗೆ ಹಿಡಿದ್ರೆ ಈ ರೀತಿ ಉಂಡೆ ಕಟ್ತೈತಿದೆ. ಈಗ ಇದನ್ನು ಒಂದು ಅಗಲೊಂದು ತಾಟಿ ಒಳಗೆ ಹಾಕೊಂಡ್ಬಿಡ್ತೀನಿ. ಅಂದ್ರೆ ನಮಗಿದು ಅವಲಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳಕ ಚಲೋ ಅನ್ನಿಸ್ತೈತಿ. ಈಗ ಈ ದೊಡ್ಡ ಸ್ಪೂನ್ಲೆ 1-2 ಸ್ಪೂನ್ ಅಷ್ಟೇ ಕಡ್ಲಿ ಹಿಟ್ಟು ಹಾಕೋತೀನಿ ನೋಡ್ರಿ. ಆಮೇಲೆ ಅದೇ ಸ್ಪೂನ್ಲೆ ನಾನು 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ. ಇದಿಷ್ಟೇ ರೀ, ಭಾಳ ಹೊತ್ತಾಗೋದಿಲ್ಲ. ನಿಮ್ಗೆ ಏನಾರ ತಿನ್ಬೇಕು ಅನ್ನಿಸ್ದಾಗ ಒಂದು 5 ನಿಮಿಷದಾಗ ಈ ರೆಸಿಪಿ ರೆಡಿ ಮಾಡ್ಕೊಂಬಿಡ್ಬೋದು ರೀ. ಮನೆಯೊಳಗೆ ಇವೆಲ್ಲ ಇದ್ದಾರ್ತಾವ ಸಾಮಾನುಗಳು. ಈಗ ಕೊತ್ತಂಬರಿ ಮತ್ತು ಕರಿಬೇವು, ಹಸಿಮೆಣ್ಸಿಕಾಯಿ, ಶುಂಠಿ ಮತ್ತು ಉಳ್ಳಾಗಡ್ಡಿ ಇದನ್ನಿಷ್ಟನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡು ಅವಲಕ್ಕಿ ಹಿಟ್ಟು ಹಾಕೊಂಡೇನಲ್ಲ ಅದೇ ತಾಟಿಗೆ ಹಾಕೊಂಡ್ಬಿಡ್ತೇನೆ ನೋಡ್ರಿ. ಆಮೇಲೆ ಹಾಕೊಂಡ್ಮ್ಯಾಗ ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋತೇನೆ ನಾನು. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ರಿ. ಒಂದು ಅರ್ಧ ಸ್ಪೂನ್ ಅಷ್ಟೇ ಕಲರ್ಗೆ ಚಲೋ ಕಾಣಿಸ್ತೈತೆ ಅಂತೇಳಿ ಒಣ ಖಾರ ಪುಡಿ ಹಾಕೋತೀನಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಒಂದು ಚಿಟಿಕೆ ಅಷ್ಟು ಅಂತ ತಿಳ್ಕೊರಿ. ಸಣ್ಣ ಸ್ಪೂನ್ ಹಾಕಿದ್ನಲ್ಲ ಅದಕ್ಕೆ ಅರ್ಧ ಸ್ಪೂನ್ ಅಂದೆ. ಈಗ ಇದನ್ನು ಜಾಸ್ತಿ ಒತ್ತಿ ನಾದಕ್ಕೆ ಹೋಗಬೇಡ್ರಿ. ಈ ರೀತಿ ನಾ ಕಲಸಾಕೊಂಡೇನಲ್ಲ ಮೇಲೆ ಒಂದು ಸ್ವಲ್ಪ ಹಿಟ್ಟು ಅವಲಕ್ಕಿ ಎಲ್ಲ ಕೂಡ್ಕೊಂಡಂಗೆ ಅಷ್ಟೇ ಕಲಿಸ್ಕೋಬೇಕ್ರಿ. ಜಾಸ್ತಿ ಒತ್ತಿ ಕಲಿಸ್ಕೊಂಡ್ಬಿಟ್ರೆ ಅವಲಕ್ಕಿ ಎಲ್ಲ ಹಿಟ್ಟಾದಂಗೆ ಆಕೈತಿ, ಜಲ್ದಿನ ಬೇಯೋದಿಲ್ಲ ರೀ ಅದು. ಈಗ ನೋಡ್ರಿ ಒಂದು ಸ್ವಲ್ಪ ಕೈ ಒಳಗೆ ಈ ರೀತಿ ನೀರು ಹಾಕಿ ಇದನ್ನು ನಾದ್ಕೋಬೇಕಾಕೈತ್ರಿ. ಅಂದ್ರೆ ನಾದೋದಂದ್ರೆ ಕೈ ಒಳಗೆ ಹಾಕಿ ಹತ್ತಿಕ್ಕಿ ನಾದೋದಲ್ರಿ, ಒಂದು ಈಟ ಹಿಂಗೆ ಕೈ ಆಡ್ಸ್ಕೊಳೋದ್ರಿ. ನಾ ತೋರಿಸಿದ್ನಿಲ್ಲ ಅದೇ ರೀತಿನ. ಈಗ ನೋಡ್ರಿ ಇದನ್ನು ಒಂದು ಕಟ್ಲೆಟ್ ಶೇಪ್ ಮಾಡ್ಕೋತೇನೆ ನಾನು. ಈ ರೀತಿ ಒಂದು ಸ್ವಲ್ಪ ಕೈ ಒಳಗೆ ಉಂಡೆ ಕಟ್ಟಿ ಅಂಗೈ ಮ್ಯಾಗಿಟ್ಟು ಒಂದು ಸ್ವಲ್ಪ ತಟ್ಟಿದ್ರೆ ಕಟ್ಲೆಟ್ ಗತಿ ಹಾಕ ನೋಡ್ರಿ. ಇದೇ ರೀತಿನೇ ಎಲ್ಲನೂ ಮಾಡ್ಕೊಂಬಂದೆ ನಾನು. ಮತ್ತು ಈಗ ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ ನೋಡ್ರಿ. ಅದೇ ಎಣ್ಣೆ ಕಾದೈತಿ. ಈ ಥರ ಅಗಲ್ವಾದ ಕಡಾಯಿ ತೊಗೋರಿ, ಅಂದ್ರೆ ಚಲೋ ಬೇಯ್ತಾವಿವೆ. ಇವನ್ನ ಈ ಥರ ಡೀಪ್ ಫ್ರೈ ಮಾಡೋಣ್ರಿ. ಎಣ್ಣೆ ಒಳಗೆ ಹಾಕಿ ಕರಿದ್ರೆ ಚಲೋ ಆಗೋದಿಲ್ಲ ರೀ. ಈ ರೀತಿ ಡೀಪ್ ಫ್ರೈ ಮಾಡಿದ್ರೆ ಅವು ಚಲೋ ಕಾಣಿಸ್ತಾವೆ, ಮತ್ತೆಲ್ಲ ಪೂರ ಚಲೋ ತಂಗು ಬೇಯ್ತಾವೆ. ಮತ್ತು ಶಶಿ ಕುಕಿಂಗ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಬಾಜುಕ್ಕೆ ಬೆಲ್ನ ಕರಿತೈತೆ, ಅದನ್ನ ಒತ್ತಿದ್ರೆ ನಾವು ಹೊಸ ವಿಡಿಯೋ ಮಾಡಿದ್ದೆ ನಿಮ್ಗೆ ಫಸ್ಟ್ ಬರ್ತೈತೆ ನೋಡ್ರಿ ನೋಟಿಫಿಕೇಷನ್. ಈಗ ಇವನ್ನ ಸಣ್ಣ ಉರಿ ಇಟ್ಟು ಫಸ್ಟ್ ಈ ರೀತಿ ಬೇಯಿಸ್ಕೋಬೇಕ್ರಿ ಚಲೋ ತಂಗ. ಆಮೇಲೆ ಒಂದು ಸ್ವಲ್ಪ ಹೊತ್ತನ ಜೋರು ಮಾಡಿ ಇವನ್ನ ಹೊಳ್ಸಿ ಹಾಕೋತೇನೆ ನೋಡ್ರಿ ನಾನು. ಅಂದರೆ ಎರಡೂ ಕಡೆನೂ ಚಲೋ ತಂಗ ಬೇಯಿಸ್ಬೇಕು. ಒಂದು ಸ್ವಲ್ಪ ದಪ್ಪಾಗಿ ಇಟ್ಕೊಂಡಿರ್ತಾವಲ್ರಿ ನಾವು ಇವನ್ನ, ಅವು ಒಳಗೆಲ್ಲ ಚಲೋ ತಂಗ ಬೇಯ್ಬೇಕಂದ್ರೆ ಒಂದು ಸ್ವಲ್ಪ ಸಣ್ಣ ಗ್ಯಾಸ್ ಫ್ಲೇಮ ಜೋರು ಮಾಡ್ಕೊತ ಬೇಯಿಸ್ಬೇಕು. ಇವನ್ನ ಕಲರ್ ಈ ರೀತಿ ಬರೋ ಮಟನೂ ಸಣ್ಣ ಉರಿ ಅಥವಾ ಜೋರು ಮಾಡ್ಕೊತ ಬೇಯಿಸ್ಬೇಕು ನೋಡ್ರಿ. ಅವ್ನು ಎರಡೂ ಕಡೆನೂ ಆ ಕಡೆ ಬೇಯಿಸ್ಕೊಂಡು ಈಗ ತಕ್ಕೋತೇನೆ ನೋಡ್ರಿ ಇವನ್ನ. ನೋಡಿರಿ ಕಲರ್ನು ಮಸ್ತಾಗ್ಯಾವ, ಒಳಗೂ ಚಲೋ ಬೆಂದಿರ್ತಾವ್ರಿ ಇವು. ಸ್ವಲ್ಪ ಟೈಮ್ ಹಿಡಿತೈತೆ ಅಷ್ಟೇ ರೀ ಬೇಯಿಸಾಕ. ಮತ್ತು ರೆಡಿ ಮಾಡೋಕ್ಕಂತೂ ಭಾಳ ಟೈಮ್ ಆಗೋದೇ ಇಲ್ಲ. ಎಲ್ಲ ಉಪವಾಸ ಮಾಡಿದಾಗ ಇದನ್ನು ರೆಸಿಪಿ ಮಾಡ್ಕೊತೀನಿ ರೀ, ಭಾಳ ಬೆಸ್ಟ್ ಇರ್ತೈತಿ. ನೋಡಿರಿ ಎಷ್ಟು ಮಸ್ತಾಗ್ಯಾವಲ್ಲ, ಚಂದನೂ ಕಾಣತ್ತಾವು. ನೀವು ಒಂದು ಸತಿ ಮನೆಯೊಳಗೆ ಮಾಡ್ಕೊರಿ, ತಿನ್ನಿರಿ, ಟ್ರೈ ಮಾಡಿರಿ. ಹೆಂಗಾಗ್ಯಾವ ಅಂಥೇಳಿ ಒಂದು ಕಮೆಂಟ್, ಲೈಕ್, ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡ್ರಿ ಮುರಿದು ತೋರಿಸ್ತೇನೆ ನಾನು. ಒಳಗೆಲ್ಲ ಎಷ್ಟು ಚಲೋ ಬೆಂದಿರ್ತಾವೆ, ಹದವಾಗಿ ಬೆಂದಾವ್ರಿ. ಮ್ಯಾಗೆಲ್ಲ ಕ್ರಿಸ್ಪಿಯಾಗಿ ಅದಾವ್ರಿ. ನೀವು ಒಂದು ಸತಿ ಇದನ್ನು ತಿನ್ನಾಕೊಂತಾರೆ ಎಷ್ಟು ತಿಂದ್ವಿ ಅನ್ನೋದಾಗ ಗೊತ್ತಾಗಲ್ಲ. ಹೊರಗಡೆ ಹೋಗಿ ಅಷ್ಟು ರೊಕ್ಕ ಖರ್ಚು ಮಾಡಿ ಆರೋಗ್ಯ ಕೆಡಿಸ್ಕೊಳೋ ಬದಲಿ 5 ನಿಮಿಷದೊಳಗೆ ಮನೆಯೊಳಗೆ ಈ ರೀತಿ ಅವಲಕ್ಕಿರಲ್ಲೇ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಿರಿ. ನೀವು ಯಾವ ಊರಿಂದ ಮತ್ತು ಫೋನು ಟ್ಯಾಬ್ ಇವು ಕಡೆ ಎಲ್ಲ ಬರ್ತಿರ್ತಾವೆ ನಮ್ಮ ವಿಡಿಯೋ. ನೀವು ಯಾವ ಕಡೆಯಿಂದ ಯಾವ ಊರಿಂದ ನೋಡಾತ್ರಿ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.